ಮುಂದಿನ ಪರಿಸರ ಮಾಲಿನ್ಯದ ಮತ್ತೊಂದು ಪ್ರಮುಖವಾದಂತಹ ವಿಧ ಜಲ ಮಾಲಿನ್ಯ ಅಥವಾ ವಾಟರ್ ಪೊಲ್ಯೂಷನ್ ಅನ್ನುವಂಥದ್ದು. ಜಲ ಮಾಲಿನ್ಯ ಅಂತಂದಾಗ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಾನವನ ಚಟುವಟಿಕೆಗಳ ಪರಿಣಾಮವಾಗಿ ಶುದ್ಧವಾಗಿದ್ದಂತಹ ಜಲ ಅಶುದ್ಧಗೊಳ್ಳುವಂತಹ ಆ ಬದಲಾವಣೆಯ ಸ್ಥಿತಿಯನ್ನ ನಾವು ಜಲ ಮಾಲಿನ್ಯ ಅಂತೇಳಿ ಕರೆಯುವುದಾಗಿರುತ್ತೆ. ಅಂದ್ರೆ ಮಾನವನ ವಿವಿಧ ರೀತಿಯಂತಹ ಚಟುವಟಿಕೆಗಳಿಂದ ಮತ್ತು ಕೆಲವೊಂದು ನೈಸರ್ಗಿಕ ಚಟುವಟಿಕೆಗಳಿಂದಾಗಿ ಶುದ್ಧವಾಗಿದ್ದಂತಹ ನೀರು ಅಶುದ್ಧಗೊಳ್ಳುವುದರ ಮೂಲಕ ಬಳಕೆಗೆ ಯೋಗ್ಯವಲ್ಲದ ಒಂದು ಸನ್ನಿವೇಶ ಅಥವಾ ಸ್ಥಿತಿಯನ್ನು ನಾವು ಜಲಮಾಲಿನ್ಯ ಅಂತೇಳಿ ಕರೆಯುವುದಾಗಿರುತ್ತೆ. ಅಂದ್ರೆ ನೀರಿಗೆ ಅನೇಕ ರೀತಿಯಾದಂತಹ ಮಾಲಿನ್ಯಕಾರಕಗಳು ಸೇರ್ಪಡೆಗೊಳ್ಳುವುದರ ಮೂಲಕ ಉಪಯುಕ್ತವಾಗಿದ್ದಂತಹ ನೀರು ಅನುಪಯುಕ್ತಗೊಳ್ಳುವಂತಹ ಆ ಬದಲಾವಣೆ ಇದೆಯಲ್ಲ ಅಥವಾ ಆ ಸ್ಥಿತಿ ಇದೆಯಲ್ಲ, ಇದಕ್ಕೆ ನಾವು ಜಲಮಾಲಿನ್ಯ ಅಂತೇಳಿ ಕರೆಯುವುದಾಗಿದೆ. 1973 ರಾಷ್ಟ್ರೀಯ ಜಲ ಆಯೋಗ ಈ ಒಂದು ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನವನ್ನ ನೀಡುತ್ತೆ. ಆ ರಾಷ್ಟ್ರೀಯ ಜಲ ಆಯೋಗದ ಪ್ರಕಾರ ಹೇಳುವುದಾದ್ರೆ, ವರ್ತಮಾನದಲ್ಲಿ ಅಥವಾ ಭವಿಷ್ಯದಲ್ಲಿ ಜನರು ಇಚ್ಛಿಸುವಂತಹ ಅತ್ಯುನ್ನತ ಉಪಯೋಗಗಳಿಗೆ ಸೂಕ್ತವಾಗಲು ಸಾಕಷ್ಟು ಉನ್ನತ ಗುಣಮಟ್ಟವನ್ನು ಹೊಂದಿಲ್ಲದಿರುವಾಗ ನೀರು ಮಲಿನಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಒಂದು ಸನ್ನಿವೇಶಕ್ಕೆ ಇರಬಹುದು, ಇಲ್ಲ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಜನರಿಗೆ ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಆ ಶುದ್ಧ ನೀರು ದೊರೆಯಲಿಕ್ಕಾಗದಿರುವಂತ ಒಂದು ಸನ್ನಿವೇಶ, ಜೊತೆಗೆ ಅದು ಸಾಕಷ್ಟು ಉಪಯೋಗಗಳಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲದಿರತಕ್ಕಂತಹ ಸಂದರ್ಭದಲ್ಲಿ ಆ ನೀರು ಮಲಿನಗೊಂಡಿದೆ ಅಂತೇಳಿ ನಾವು ಕರೆಯುವುದಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅನೇಕ ರೀತಿಯಂತಹ ಮಾಲಿನ್ಯಕಾರಕಗಳು ನೀರಿಗೆ ಸೇರ್ಪಡೆಗೊಳ್ಳುವುದರ ಮೂಲಕ ಆ ನೀರು ಅನುಪಯುಕ್ತಗೊಳ್ಳುವಂತಹ ಆ ಒಂದು ಸನ್ನಿವೇಶಕ್ಕೆ ನಾವು ಜಲಮಾಲಿನ್ಯ ಅಂತೇಳಿ ಕರೆಯುವುದಾಗಿರುತ್ತೆ. ಈ ಒಂದು ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಂತಹ ಈ ಒಂದು ಮಾಲಿನ್ಯಕಾರಕಗಳನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಅದರಲ್ಲಿ ಜೈವಿಕ ಮಾಲಿನ್ಯಕಾರಕಗಳು, ಅಜೈವಿಕ ಮಾಲಿನ್ಯಕಾರಕಗಳು, ತೇಲಾಡುವಂತಹ ಘನ ಪದಾರ್ಥಗಳು ಮತ್ತು ಗಸಿಗಳು, ವಿಕಿರಣಕಾರಿ ಪದಾರ್ಥಗಳು, ಶಾಖಗೊಂಡಂತಹ ತ್ಯಾಜ್ಯ ವಸ್ತುಗಳು, ಇಂಥ ಅನೇಕ ರೀತಿಯಾದಂತಹ ಮಾಲಿನ್ಯಕಾರಕಗಳನ್ನ ನಾವು ಗಮನಿಸಬಹುದಾಗಿದೆ. ಈ ಎಲ್ಲ ಮಾಲಿನ್ಯಕಾರಕಗಳಿಂದಾಗಿ ಈ ನೀರು ಅಶುದ್ಧಗೊಳ್ಳುವಂತದನ್ನ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಈ ಜಲಮಾಲಿನ್ಯದ ಪ್ರಮುಖ ಮೂಲಗಳು ಯಾವ್ಯಾವುದು ಅಥವಾ ವಾಟ್ ಆರ್ ದಿ ಸೋರ್ಸಸ್ ಆಫ್ ವಾಟರ್ ಪೊಲ್ಯೂಷನ್ ಅಂತ ನಾವು ನೋಡ್ಲಿಕ್ಕೆ ಹೋದಾಗ ನೋಡಿ, ಗೃಹ ಕೃತ್ಯದ ಜಲಮಾಲಿನ್ಯ ಇದು ಒಂದು ಪ್ರಮುಖವಾದಂತಹ ಮೂಲ. ಮತ್ತೊಂದು ಕೈಗಾರಿಕಾ ಜಲಮಾಲಿನ್ಯ, ಹಾಗೇನೆ ಕೃಷಿ ಸಂಬಂಧಿ ಜಲಮಾಲಿನ್ಯ, ಕಡಲ ಸಾರಿಗೆಯ ಜಲಮಾಲಿನ್ಯ, ಇವುಗಳು ಜಲಮಾಲಿನ್ಯದ ಅತ್ಯಂತ ಪ್ರಮುಖವಾದಂತಹ ಮೂಲಗಳು ಅಥವಾ ಜಲಮಾಲಿನ್ಯಕ್ಕೆ ಅತ್ಯಂತ ಪ್ರಮುಖ ಕಾರಣಗಳಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಗೃಹ ಕೃತ್ಯದ ಜಲಮಾಲಿನ್ಯ ಅಂತ ಬಂದಾಗ ಈ ಗೃಹಗಳಿಂದ ಹೊರತಕ್ಕಂತಹ ಅಥವಾ ಚರಂಡಿಗಳಲ್ಲಿ ನಾವು ಬಿಡ್ತಕ್ಕಂತಹ ಈ ಪೌರತ್ಯಾಜ್ಯ ವಸ್ತುಗಳಿರ್ಬಹುದು ಅಥವಾ ಇನ್ನಿತರ ಯಾವುದೇ ಅಶುದ್ಧ ನೀರಿದೆಯಲ್ಲ, ಅದೆಲ್ಲವೂ ಕೂಡ ಜಲ ಅಥವಾ ನೀರನ್ನ ಸೇರ್ಪಡೆಗೊಳ್ಳುವುದರ ಮೂಲಕ ಶುದ್ಧ ನೀರು ಅಶುದ್ಧಗೊಳ್ಳಿಕ್ಕೆ ಅದು ಮುಖ್ಯವಾದಂತಹ ಕಾರಣ ಆಗಿರುತ್ತೆ. ಹಾಗೇನೆ ಕೈಗಾರಿಕಾ ಜಲಮಾಲಿನ್ಯ ಅಂತ ಬಂದಾಗ ಕೈಗಾರಿಕೆಗಳು ಹೊರಬಿಡುವಂತಹ ತ್ಯಾಜ್ಯ ವಸ್ತುಗಳಿದೆಯಲ್ಲ ಮತ್ತೆ ಕೆಲವೊಂದು ತ್ಯಾಜ್ಯ ನೀರಿದೆಯಲ್ಲ, ಅದೆಲ್ಲವೂ ಕೂಡ ಈ ಒಂದು ನೀರಿಗೆ ಸೇರ್ಪಡೆಗೊಳ್ಳುವುದರ ಮೂಲಕ ಅದು ಉಪಯುಕ್ತ ನೀರಾಗಿದ್ದು ಅನುಪಯುಕ್ತಗೊಳ್ಳುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗಾಗಿ ಕೈಗಾರಿಕಾ ಜಲಮಾಲಿನ್ಯವು ಕೂಡ ಜಲಮಾಲಿನ್ಯದ ಮತ್ತೊಂದು ಪ್ರಮುಖ ಮೂಲ ಆಗಿರುತ್ತೆ. ಇನ್ನು ಕೃಷಿ ಸಂಬಂಧಿತ ಜಲಮಾಲಿನ್ಯ ಅಂತಂದಾಗ ಕೃಷಿಯಲ್ಲಿ ನಾವು ಬಳಸ್ತಕ್ಕಂತಹ ಕ್ರಿಮಿಕೀಟನಾಶಕಗಳಿರ್ಬೋದು, ರಸಗೊಬ್ಬರಗಳು ಇರಬಹುದು, ಇವುಗಳಿಂದ ಕೂಡ ಈ ಒಂದು ಜಲಮಾಲಿನ್ಯ ಉಂಟಾಗ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇನ್ನು ಕಡಲ ಸಾರಿಗೆ ಜಲಮಾಲಿನ್ಯ ಅಂತ ಬಂದಾಗ ಕೆಲವೊಂದು ಹಡಗುಗಳಲ್ಲಿ ಸರಕುಗಳನ್ನ ಸಾಗಿಸುವ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಒಂದು ತೈಲ ಪದಾರ್ಥಗಳನ್ನ ಸಾಗಿಸುವ ಸಂದರ್ಭದಲ್ಲಿ ಸೋರಿಕೆಯಾಗಿ ಆ ನೀರಿಗೆ ಸೇರ್ಪಡೆಗೊಳ್ಳುವಂತಹ ಅನೇಕ ರೀತಿಯ ತೈಲ ಪದಾರ್ಥಗಳು ಕೂಡ ಈ ಜಲಮಾಲಿನ್ಯಕ್ಕೆ ಮತ್ತೊಂದು ಪ್ರಮುಖವಾದಂತಹ ಮೂಲ ಅಥವಾ ಕಾರಣ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಜಲಮಾಲಿನ್ಯಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣಗಳಾದ್ರೆ, ಇನ್ನು ಜಲಮಾಲಿನ್ಯದಿಂದ ಅನೇಕ ರೀತಿಯಾದಂತಹ ಪರಿಣಾಮಗಳು ಉಂಟಾಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ನೋಡಿ, ಮಾನವನ ಆರೋಗ್ಯದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಅಂದ್ರೆ ಇವತ್ತು ಮಾನವ ಅನುಭವಿಸ್ತಾ ಇರ್ತಕ್ಕಂತಹ ಅನೇಕ ರೀತಿಯಂತಹ ರೋಗ ರುಜಿನಗಳಿಗೆ ನೀರೇ ಅತ್ಯಂತ ಪ್ರಮುಖ ಕಾರಣ ಅನ್ನುವಂಥದ್ದು ಈಗ ಆಲ್ರೆಡಿ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈ ಒಂದು ಕಲುಷಿತ ನೀರಿನಿಂದಾಗಿ ಕಾಲರ ಇರ್ಬೋದು, ವಿಷಮಶೀತ ಜ್ವರ ಇರ್ಬೋದು, ಜಾಂಡೀಸ್ ಇರ್ಬೋದು, ಆಮ್ಸಂಕೆ ಇರ್ಬೋದು, ಮತ್ತೆ ಕೆಲವೊಂದು ಕರುಳಿನ ಸಾಂಕ್ರಾಮಿಕ ರೋಗಗಳು ಇರ್ಬೋದು, ಇಂಥ ಅನೇಕ ರೋಗಗಳು ಉದ್ಭವಿಸ್ಲಿಕ್ಕೆ ಅದು ಕಾರಣ ಅಂತ ಹೋಗುತ್ತೆ. ಇನ್ನು ನೀರಿನ ಅನುಪಯುಕ್ತತೆ ಅಂದ್ರೆ ಈ ಒಂದು ಮಲಿನಗೊಂಡ ನೀರು ಯಾವುದೇ ಉಪಯೋಗಗಳಿಗೆ ಬರದೇ ವ್ಯರ್ಥ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಲ್ಲಿ ಮನರಂಜನಾ ಪ್ರದೇಶಗಳ ನಷ್ಟಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ. ಅಂದ್ರೆ ಇಂತಹ ಕೆಲವೊಂದು ತ್ಯಾಜ್ಯ ವಸ್ತುಗಳನ್ನು ನಾವು ನೀರಿಗೆ ಬಿಟ್ಟಂತ ಸಂದರ್ಭದಲ್ಲಿ ಅಥವಾ ಈ ಒಂದು ಬೀಚ್ಗಳು ಅಥವಾ ಸಮುದ್ರ ದಡಗಳೇನಿದೆಯೋ ಅವೆಲ್ಲವೂ ಕೂಡ ಸಾಮಾನ್ಯವಾಗಿ ಈ ಮನರಂಜನೆ ಸ್ಥಳಗಳಾಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಜಲಮಾಲಿನ್ಯ ಅಂತಹ ಮನರಂಜನಾ ಸ್ಥಳಗಳ ಮೇಲೆ ದುಷ್ಪರಿಣಾಮವನ್ನು ಬೀರುವುದರ ಮೂಲಕ ಆ ಮನರಂಜನಾ ಪ್ರದೇಶಗಳ ಒಂದು ನಷ್ಟಕ್ಕೆ ಅದು ಕಾರಣ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಈ ರೀತಿಯಲ್ಲಿ ಈ ಒಂದು ಜಲಮಾಲಿನ್ಯವು ಕೂಡ ಪರಿಸರ ಮಾಲಿನ್ಯ
ಶಬ್ದ ಮಾಲಿನ್ಯ ಪರಿಸರ ಮಾಲಿನ್ಯದ ಮತ್ತೊಂದು ಪ್ರಮುಖವಾದಂತಹ ಪ್ರಕಾರ ಆಗಿದೆ. ಶಬ್ದ ಮಾಲಿನ್ಯ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಆಧುನಿಕ ಯುಗದಲ್ಲಿ ಒಂದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸುವುದರ ಮೂಲಕ ಜನರ ಒಂದು ಮಾನಸಿಕ ಸ್ಥಿತಿಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವಂತಹ ಮಾಲಿನ್ಯದ ಪ್ರಕಾರ ಇದಾಗಿದೆ. ಆ ಪ್ರಕಾರ ನಾವು ಹೇಳೋದಾದರೆ, ಮಾಲಿನ್ಯ ಉಂಟು ಮಾಡುವಂತಹ ಶಬ್ದ ಇದೆಯಲ್ಲ, ಅದು ತಪ್ಪು ಸ್ಥಳದಲ್ಲಿ ತಪ್ಪು ಸಮಯದಲ್ಲಿ ಸೃಷ್ಟಿಯಾದಂತಹ ಒಂದು ತಪ್ಪು ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂದರೆ ಯಾವ ಧ್ವನಿ ಪ್ರತಿಕೂಲ ಪರಿಣಾಮಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ವಾತಾವರಣಕ್ಕೆ ಸೇರುವಂತಹ ಅನಪೇಕ್ಷಣೀಯ ಧ್ವನಿ ಇದೆಯಲ್ಲ, ಇದನ್ನು ನಾವು ಶಬ್ದ ಮಾಲಿನ್ಯ ಅಂತೇಳಿ ಕರೀಬೋದಾಗಿರುತ್ತೆ. ಅಂದರೆ ಈಗ ಶಬ್ದವೆಲ್ಲವೂ ಕೂಡ ಮಾಲಿನ್ಯ ಆಗೋದಿಲ್ಲ, ಆದರೆ ಅನಗತ್ಯವಾಗಿ ಆ ಧ್ವನಿ ಅನ್ನುವಂಥದ್ದು ಹೊಂದಿರತಕ್ಕಂತಹ ಏನು ಒಂದು ಪ್ರತಿಕೂಲ ಪರಿಣಾಮಗಳಿದೆಯೋ ಅದನ್ನು ಪರಿಗಣಿಸದೆ ಅಥವಾ ಗಣನೆಗೆ ತೆಗೆದುಕೊಳ್ಳದೆ ವಾತಾವರಣಕ್ಕೆ ನಾವು ಸೇರಿಸುವಂತಹ ಅನಪೇಕ್ಷಣೀಯ ಧ್ವನಿ ಇದೆಯಲ್ಲ, ಇದನ್ನು ನಾವು ಶಬ್ದ ಮಾಲಿನ್ಯ ಅಂತೇಳಿ ಕರೀಬೋದಾಗಿರುತ್ತೆ. ಈ ಒಂದು ಶಬ್ದ ಮಾಲಿನ್ಯ ಮಾನವನ ವಿವಿಧ ಚಟುವಟಿಕೆಗಳ ಪರಿಣಾಮ ಆಗಿರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಜೊತೆಗೆ ಇದು ಜನರ ಭೌತಿಕ ಮತ್ತು ಮಾನಸಿಕ ಯಾತನೆಗೆ ಅದು ಕಾರಣ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಎಷ್ಟೋ ಸಂದರ್ಭದಲ್ಲಿ ಮಿತಿಮೀರಿದಂತಹ ಶಬ್ದ ಕೇಳುವಿಕೆ ಅನೇಕ ರೀತಿಯಂತಹ ಒಂದು ಏನು ಕಿವುಡುತನಕ್ಕೆ ಅದು ಕಾರಣ ಆಗ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಈ ಒಂದು ವಿದ್ಯುನ್ಮಾನ ಸಂಪರ್ಕ ವ್ಯವಸ್ಥೆ ವ್ಯಾಪಕವಾಗಿ ಬೆಳೀತಾ ಇರತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಶಬ್ದ ಮಾಲಿನ್ಯ ಅನ್ನುವಂಥದ್ದು ಇವತ್ತು ಜನರ ಒಂದು ಮಾನಸಿಕ ಸ್ಥಿತಿಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಕ್ಕಂತಹ ಶಬ್ದ ಮಾಲಿನ್ಯದ ಪ್ರಕಾರ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾದರೆ ಈ ಒಂದು ಶಬ್ದ ಮಾಲಿನ್ಯಕ್ಕೆ ಏನೇನು ಅಂಶಗಳು ಕಾರಣ ಆಗ್ತವೆ ಅಂತ ನಾವು ನೋಡಲಿಕ್ಕೆ ಹೋದಾಗ, ಹೊಡಿಲಿ ಕೈಗಾರಿಕೀಕರಣ ಅನ್ನುವಂಥದ್ದು ಈ ಒಂದು ಶಬ್ದ ಮಾಲಿನ್ಯಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣ ಆಗುತ್ತೆ. ಏಕೆಂದರೆ ಕೈಗಾರಿಕೆಗಳಿಂದ ಬರ್ತಕ್ಕಂತಹ ಆ ಶಬ್ದ ಮತ್ತು ಕೆಲವು ಸಂದರ್ಭದಲ್ಲಿ ಅವರು ಬಳಸ್ತಕ್ಕಂಥ ಸೈರನ್ ಇತ್ಯಾದಿಗಳು ಈ ಒಂದು ಶಬ್ದ ಮಾಲಿನ್ಯಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣ ಆಗಿರ್ತವೆ. ಇನ್ನು ಕೆಲವೊಂದು ಸರಿಯಾದ ರೀತಿಯಲ್ಲಿ ನಗರ ಯೋಜನೆಗಳನ್ನು ನಾವು ಹಮ್ಮಿಕೊಳ್ಳದೇ ಇರುವಂಥದ್ದು ಕೂಡ ಈ ಒಂದು ಶಬ್ದ ಮಾಲಿನ್ಯಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕಾರಣ. ಅದೇ ರೀತಿಯಲ್ಲಿ ವಿಮಾನಗಳಿರ್ಬೋದು, ರೈಲುಗಳಿರ್ಬೋದು, ಮತ್ತು ವೇಗವಾಗಿ ಚಲಿಸುವಂಥ ಟ್ರಕ್ಗಳಿರ್ಬೋದು, ಇವೆಲ್ಲವೂ ಕೂಡ ಬಿಡುವಂತಹ ಆ ಶಬ್ದ ಈ ಒಂದು ಶಬ್ದ ಮಾಲಿನ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಕಾರಣ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಕೆಲವೊಂದು ಸಾಮಾಜಿಕ ಘಟನೆಗಳು ಕೂಡ, ಅಂದರೆ ಆ ಸಾಮಾಜಿಕ ಆಚರಣೆಗಳು ನಡೆಯುವ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಧ್ವನಿವರ್ಧಕಗಳಿದೆಯಲ್ಲ, ಅವುಗಳು ಕೂಡ ಈ ಒಂದು ಶಬ್ದ ಮಾಲಿನ್ಯಕ್ಕೆ ಮತ್ತೊಂದು ಪ್ರಮುಖವಾದಂಥ ಕಾರಣ ಆಗಿರ್ತವೆ. ಮತ್ತು ಕೆಲವೊಂದು ಕಟ್ಟಡ ಕಾಮಗಾರಿಗಳಿರ್ಬೋದು, ಮತ್ತು ಕೆಲವೊಂದು ಧ್ವನಿವರ್ಧಕಗಳನ್ನು ನಾವು ಬಿತ್ತಿಸ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಕೆಲವು ಸಂಗೀತ ಕೇಳಲಿಕ್ಕೆ ನಾವು ಬಳಸ್ತಕ್ಕಂಥ ಧ್ವನಿವರ್ಧಕಗಳಿರ್ಬೋದು, ಮತ್ತು ಕೆಲವು ಸಂದರ್ಭದಲ್ಲಿ ಪಟಾಕಿಗಳನ್ನು ಸಿಡಿಸ್ತಕ್ಕಂಥದ್ದು ಇರ್ಬೋದು. ಇಂತಹ ಚಟುವಟಿಕೆಗಳಿಂದ ಕೂಡ ಈ ಒಂದು ಶಬ್ದ ಮಾಲಿನ್ಯ ಉಂಟಾಗ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಪ್ರಾಣಿಗಳ ಸೌಂಡ್ ಇದೆಯಲ್ಲ, ಅಂದರೆ ಅನಿಮಲ್ಸ್ಗಳ ಸೌಂಡು ಕೂಡ ಈ ಒಂದು ನಾಯ್ಸ್ ಪೊಲ್ಯೂಷನ್ಗೆ ಅಥವಾ ಶಬ್ದ ಮಾಲಿನ್ಯಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಆಗಿರುತ್ತೆ. ಇನ್ನು ಆಧುನಿಕ ನಾಗರಿಕತೆ ಮತ್ತು ಆಧುನಿಕ ಜೀವನ ಶೈಲಿ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವಂತಹ ಮತ್ತೊಂದು ಪ್ರಮುಖವಾದಂತಹ ಕಾರಣ ಆಗಿರುತ್ತೆ. ಮತ್ತು ನಗರಗಳಲ್ಲಿ ಮತ್ತು ಕೆಲವೊಂದು ಪಟ್ಟಣ ಪ್ರದೇಶಗಳಲ್ಲಿ ಮಾರುಕಟ್ಟೆ ಸ್ಥಳಗಳಲ್ಲೂ ಕೂಡ ಈ ಒಂದು ಶಬ್ದ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿದ್ದು ಅದು ಶಬ್ದ ಮಾಲಿನ್ಯಕ್ಕೆ ಕಾರಣ ಆಗ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಇವೆಲ್ಲವೂ ಕೂಡ ಶಬ್ದ ಮಾಲಿನ್ಯಕ್ಕೆ ಅತ್ಯಂತ ಪ್ರಮುಖ ಕಾರಣಗಳಾದರೆ, ಶಬ್ದ ಮಾಲಿನ್ಯದಿಂದ ಅನೇಕ ರೀತಿಯಂತಹ ಪರಿಣಾಮಗಳು ಉಂಟಾಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ನೋಡಿ, ಅಂಥವುಗಳಲ್ಲಿ ಪ್ರಮುಖವಾಗಿ ಶಬ್ದ ಮಾಲಿನ್ಯ ಜನರ ಒಂದು ನಿದ್ರಾಭಂಗವನ್ನು ಉಂಟು ಮಾಡುವಂತಹ ಚಟುವಟಿಕೆಯಾಗಿರುತ್ತೆ. ಅಂದರೆ ಮನುಷ್ಯನ ಭೌತಿಕ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಗೆ ನಿದ್ರೆ ಎನ್ನುವಂಥದ್ದು ಅತ್ಯಂತ ಅವಶ್ಯಕ. ಆದರೆ ಎಷ್ಟೋ ಸಂದರ್ಭದಲ್ಲಿ ಆ ನಿದ್ರಾ ಭಂಗಕ್ಕೆ ಶಬ್ದ ಮಾಲಿನ್ಯ ಅನ್ನುವಂಥದ್ದು ಕಾರಣ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ವಿಪರೀತವಾದಂತಹ ಶಬ್ದವನ್ನು ಹೆಚ್ಚು ಕಾಲ ನಾವು ಕೇಳಿದ ಸಂದರ್ಭದಲ್ಲಿ ಅದು ಕಿವುಡುತನಕ್ಕೂ ಕೂಡ ಕಾರಣ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, 75 ಡೆಸಿಬಲ್ಗಳಿಗಿಂತ ಹೆಚ್ಚಿನ ಶಬ್ದವನ್ನು ನಾವು 8 ಗಂಟೆಗಳ ಕಾಲ ಕೇಳದ್ದೇ ಆದರೆ ಅದು ಕಿವುಡುತನಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ವೈದ್ಯಕೀಯ ಶಾಸ್ತ್ರಾಂಗದಲ್ಲಿ ತಿಳಿಸುತ್ತೆ. ಅದೇ ರೀತಿಯಲ್ಲಿ 45 ಡೆಸಿಬಲ್ಗಳಿಗಿಂತ ಇದು ಹೆಚ್ಚಿನ ಸೌಂಡ್ ನಾವು ಕೇಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ತಿನ್ನುವಂತಹ ಆಹಾರದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ 120 ಡೆಸಿಬಲ್ಗಳಿಗೆ ಮೀರಿದಂತಹ ಶಬ್ದ ಉಸಿರಾಟದ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ಶಬ್ದ ಮಾಲಿನ್ಯ ಜನರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮವನ್ನು ಬೀರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಜೊತೆಗೆ ಕೈಗಾರಿಕೆಗಳಿಂದ ಮತ್ತು ಕೈಗಾರಿಕೆ ಘಟಕಗಳಿಂದ ಹೊರಡುವಂಥ ಶಬ್ದ ಇದೆಯಲ್ಲ, ಅದು ಕಾರ್ಮಿಕ ವರ್ಗದ ಮೇಲೆ ಕೂಡ ತುಂಬ ದುಷ್ಪರಿಣಾಮವನ್ನು ಬೀರುವುದರ ಜೊತೆಗೆ ಅವರ ಒಂದು ಕಿವುಡುತನಕ್ಕೆ ಅದು ಕಾರಣ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಈ ರೀತಿಯಲ್ಲಿ ಈ ಒಂದು ಶಬ್ದ ಮಾಲಿನ್ಯವು ಕೂಡ ಪರಿಸರ ಮಾಲಿನ್ಯದ ಮತ್ತೊಂದು ಪ್ರಮುಖ ಪ್ರಕಾರವಾಗಿದ್ದು, ಟೋಟಲಿ ಪರಿಸರ ಮಾಲಿನ್ಯಕ್ಕೆ ಇದು ಕೂಡ ಒಂದು ಪ್ರಮುಖವಾದ